ಬೆಂಗಳೂರು ಅಂದ್ರೆ ಜನರಿಗೆ ಬೆಳಕಿನ ನಗರ. ಅಲ್ಲಿ ಸಾವಿರಾರು ಜನ ಬರ್ತಿರ್ತಾರೆ, ಹೋಗ್ತಾ ಇರ್ತಾರೆ, ನೈಟ್ ಶಿಫ್ಟ್ ಮಾಡ್ತಾ ಇರ್ತಾರೆ. ಸೊ ಎಷ್ಟು ಜನ ಬ್ಯುಸಿ ಆಗಿರ್ತಾರೆ ಅಂದ್ರೆ ಅವರಿಗೆ ಅವರ ಜೀವನದಲ್ಲಿ ಏನ್ ನಡೀತಾ ಇದೆ ಅಂತೇಳಿ ಅವರಿಗೆ ಸರಿಯಾಗಿ ಗೊತ್ತಾಗ್ತಾ ಇರಲ್ಲ. ಸೊ ಅಂತಹ ಒಂದು ನಗರದಲ್ಲಿ ರಾತ್ರಿ 3:03ಕ್ಕೆ ಯಾರು ಕೂಡ ಹೋಗೋದಿಲ್ಲ. ಆತರ ಒಂದು ಬೀದಿ ಇದೆ, ಅದಕ್ಕೆ ಜಯನಗರ್ ಫಸ್ಟ್ ಬ್ಲಾಕ್ ಬೀದಿ ಅಂತ ಹೇಳಿ ಕರೀತಾರೆ. ಮೊದಲು ಇದನ್ನ ಕಾಲ್ಪನಿಕ ಕಥೆ ಅಂತೇಳಿ ಅನ್ಕೊಂಡಿದ್ದೆ, ಆದ್ರೆ ಆ ರಾತ್ರಿ ನಾನು ಅಲ್ಲಿ ಹೋದ್ಮೇಲೆ ನನ್ನ ಜೀವನದಲ್ಲಿ ನಡೆದಿರುವಂತಹ ಕೆಲ ಘಟನೆಗಳು ನನ್ನ ಜೀವನವೇ ಬದಲಾಯಿಸಿಬಿಡ್ತು. ಅವತ್ತಿನಿಂದ ಇವತ್ತಿನ ತನಕ ನನಗೆ ಸರಿಯಾಗಿ ನಿದ್ದೆ ಮಾಡಲಿಕ್ಕೆ ಬಿಡ್ಲಿಲ್ಲ ಆ ನಡೆದ ಘಟನೆಗಳು. ಈ ವಿಡಿಯೋನ ಒಬ್ರೇ ನೋಡ್ತಾ ಇದ್ದೀರಾ, ಇಯರ್ಫೋನ್ ಅನ್ನ ಹಾಕೊಳ್ಳಿ, ಅಕ್ಕಪಕ್ಕ ನೋಡಿ, ವಿಡಿಯೋನ ಧೈರ್ಯ ಮಾಡ್ಕೊಂಡು ಕೊನೆ ತನಕ ನೋಡಿ. ನಿಮ್ಗೆ ಇದೇ ತರ ಹಾರರ್, ಮಿಸ್ಟ್ರಿ, ಥ್ರಿಲ್ಲಿಂಗ್ ಆಗಿರುವಂತಹ ವಿಡಿಯೋಗಳು ಬೇಕಂದ್ರೆ ನನ್ನದೊಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಕತೆ ನನಗೆ ಹೇಳಿದ್ದು ಅರ್ಜುನ್ ಅಂತೇಳಿ. ಸೊ ಅವನು ಒಬ್ಬ ಒಂದು ಕಾಂಟೆಂಟ್ ಕ್ರಿಯೇಟರ್. ಅವನ ಜೀವನದಲ್ಲಿ ನಡೆದಿರುವಂತಹ ಒಂದು ಘಟನೆನ ನನ್ನ ಮುಂದೆ ಶೇರ್ ಮಾಡ್ಕೊಂಡ್ರು. ಮೊದಲಿಗೆ ಎಲ್ಲವೂ ಕೂಡ ಸಾಮಾನ್ಯ ಅಂತ ಹೇಳಿ ಅನಿಸ್ತಾ ಇರುತ್ತೆ, ಬಟ್ ಕೊನೆಗೆ ನೋಡಿದಾಕ್ರ ಸೊ ಅವನಿಗೊಂದು ಭಯಾನಕ ಆಗಿರುವಂತಹ ಸಂಗತಿ ಅವನ ಜೀವನದಲ್ಲಿ ನಡೆಯುತ್ತಿರೋದು ಅವನಿಗೆ ಅವಾಗ ಅರಿವಾಗುತ್ತೆ. ಇದು ಶುರುವಾಗಿದ್ದು ಒಂದು 3 ತಿಂಗಳ ಹಿಂದೆ. ಅವನು ಮತ್ತು ಅವನ ಫ್ರೆಂಡ್ ಜಯನಗರ್ 4th ಬ್ಲಾಕ್ ಅಲ್ಲಿ ಇರುವಂತಹ ಒಂದು ಟೀ ಶಾಪ್ ಹತ್ರ ಟೀ ಕುಡ್ಕೊಂತ ಕೂತಿರ್ತಾರೆ. ಅವಾಗ್ಲೇ ಈ ಪ್ರವೀಣ್ ಏನ್ ಹೇಳ್ತಾನೆ, ನಿನಗೊಂದು ಏರಿಯಾ ಬಗ್ಗೆ ಗೊತ್ತಾ, ನಿನಗೊಂದು ಬೀದಿದ ಬಗ್ಗೆ ಗೊತ್ತಾ ಅಂತೇಳಿ. ಇಲ್ಲ, ನನಗೇನು ಗೊತ್ತಿಲ್ಲ, ಏನು ಹೇಳು ಅಂತ ಹೇಳ್ತಾನೆ. ಅವಾಗ್ಲೇ ಅವ್ನು ಹೇಳಿದ್ದು ಈ ಜಯನಗರ್ ಫಸ್ಟ್ ಬ್ಲಾಕ್ ಅಲ್ಲಿ ಇರುವಂತಹ ಮನೆಯ ಬಗ್ಗೆ. ಜಯನಗರ್ ಫಸ್ಟ್ ಬ್ಲಾಕ್ ಅಲ್ಲಿ ಒಂದು ಹಳೆ ಮನೆ ಇದೆ. ಅಲ್ಲಿ ನಮ್ಮ ಅಜ್ಜ 20 ವರ್ಷದಿಂದ ವಾಸವಾಗಿದ್ರು. ಸೊ ಅಲ್ಲಿ ಒಂದು ಸಣ್ಣ ಕುಟುಂಬ ಇತ್ತಂತೆ. ಇದ್ದಕ್ಕಿದ್ದಂತೆ ಯಾರಿಗೂ ಗೊತ್ತಾಗ್ಲಾರ್ದಂತೆ ಇಡೀ ಕುಟುಂಬ ಮಾಯವಾಯಿತು. ಅಲ್ಲಿ ರಾತ್ರಿ ಹೊತ್ತು ಹೋದ್ರೆ ಒಂದು ಹೆಂಗಸಿನ ಶಬ್ದ ಕೇಳಿಸುತ್ತಂತೆ. ಅಲ್ಲಿ ಸಿಕ್ಕಾಪಟ್ಟೆ ಜನ ಭಯ ಪಡ್ತಾರೆ. ಆಮೇಲೆ 3:03ಕ್ಕೆ ಅಲ್ಲಿ ಯಾವ್ದಾದ್ರು ಒಂದು ವಾಹನ ಹೋಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಆಫ್ ಆಗ್ಬಿಡುತ್ತೆ, ಬೇಗನೆ ಸ್ಟಾರ್ಟ್ ಆಗೋದಿಲ್ಲ ಅಂತ ಹೇಳ್ತಾನೆ. ಸೊ ಅವಾಗ ಅರ್ಜುನ್ ನಗುತ್ತಾನೆ. ಈ ತರ ಏರಿಯಾಗಳಿಗೆಲ್ಲ ಕೆಲವೊಂದು ಮನೆಗಳು ಪಾಳು ಬಿದ್ದಿರುವಂತ ಮನೆಗಳು ಈ ತರ ಒಂದು ಕಥೆಗಳನ್ನೆಲ್ಲ ಕಟ್ತಿರ್ತಾರೆ ಬಿಡು ಅಂತ ಹೇಳ್ತಾನೆ. ಸೊ ಅವ್ನು ನಗುತ್ತಾನೆ. ಸೊ ಆದ್ರೆ ಈ ಒಂದು ಪ್ರವೀಣ್ಯನ ಮುಖದಲ್ಲಿ ಯಾವುದೇ ತರದ ನಗುವಿನ ಭಾವನೆ ಇರ್ಲಿಲ್ಲ, ಗಂಭೀರವಾಗಿ ಹೇಳ್ತಾ ಇದ್ದಾನೆ ಅನ್ನೋ ತರ ಆಯ್ತು. ಸೊ ಅದಾದ್ಮೇಲೆ ವಾಪಸ್ ಮನೆಗೆ ಹೋಗ್ತಾರೆ. ಅದು ಆದ ನಂತರ ಕೆಲ ದಿನಗಳು ಆಗತ್ತೆ. ಸೊ ಅವಾಗ ಇವನು ಅರ್ಜುನನ ಕಸಿನ್ ಏನ್ ಇರ್ತಾನಲ್ಲ, ಸೊ ಅದೇ ಜಯನಗರ್ ಫಸ್ಟ್ ಬ್ಲಾಕ್ ಇಂದ ಬರ್ತಿರ್ಬೇಕಾದ್ರೆ 3:03ಕ್ಕೆ ಸೊ ಅಲ್ಲಿರುವಂತ ಆ ಒಂದು ಏರಿಯಾದಲ್ಲಿರುವಂತ ಲೈಟ್ಗಳು ಒಂದೊಂದಾಗಿ ಆಫ್ ಆಗ್ತಾ ಇರುತ್ತಂತೆ. ಅವನ ಹಿಂದೆಯಿಂದ ಯಾರೋ ಸಣ್ಣನೆ ನಡೆದುಕೊಂಡು ಬರ್ತಾ ಇದ್ದಾರೆ ಅನ್ನೋ ಒಂದು ಫೀಲ್ ಆಗ್ತಾ ಇರುತ್ತಂತೆ. ಆದ್ರೆ ಅವ್ನ ಹಿಂದೆ ನೋಡ್ಲಾರ್ದೆ ಸೀದಾ ವಾಪಸ್ ಮನೆಗೆ ಬಂದ. ಅವತ್ತಿನಿಂದ ಇವತ್ತಿನ ತನಕ ಅವ್ನು ಯಾವತ್ತೂ ಕೂಡ ಜಯನಗರ್ ಫಸ್ಟ್ ಬ್ಲಾಕ್ಗೆ ಹೋಗೇ ಇಲ್ಲ ಅಂತ. ಸೊ ಇದನ್ನೆಲ್ಲ ಕೇಳ್ತಿರ್ಬೇಕಾದ್ರೆ ಈ ಅರ್ಜುನ್ಗೆ ಸ್ವಲ್ಪ ಕುತೂಹಲ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಒಬ್ಬ ಕಾಂಟೆಂಟ್ ಕ್ರಿಯೇಟರ್ಗೆ ಒಂದು ಕುತೂಹಲ ಅಂದ್ರೆ ಒಂದು ಅಪಾಯಕಾರಿ ಅಂತಾನೆ ಹೇಳ್ಬೋದು. ಯಾವುದೋ ಒಂದು ವಿಷಯದ ಬಗ್ಗೆ ಕುತೂಹಲ ಬಂತಂದ್ರೆ ಅದ್ರ ಬಗ್ಗೆ ರಿಸರ್ಚ್ ಮಾಡೋದು, ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋದು ಇದು ಒಂದ್ ಸ್ವಲ್ಪ ಆಗ್ತಾ ಇರುತ್ತೆ. ಸೊ ಆ ಕುತೂಹಲನೇ ಅವನಿಗೆ ಆ ಒಂದು ರಾತ್ರಿ ಆ ಒಂದು ಮನೆಗೆ ಕರೆದುಕೊಂಡು ಹೋಗೋಕೆ ಸಹಾಯ ಮಾಡುತ್ತಂತಾನೆ ಹೇಳ್ಬೋದು. ಅದಾದ್ಮೇಲೆ ಅವ್ನು ಸ್ವಲ್ಪ ಇಂಟರ್ನೆಟ್ ಗಳಲ್ಲೆಲ್ಲ ಸರ್ಚ್ ಮಾಡ್ತಾನೆ ಈ ಒಂದು ಮನೆ ಬಗ್ಗೆ. ಆದ್ರೆ ಅಲ್ಲಿ ಏನು ಕೂಡ ಸಿಗೋದಿಲ್ಲ. ಫೋರಮ್ಗಳನ್ನ ನೋಡ್ತಾನೆ, ಕೆಲವೊಂದು ವೆಬ್ಸೈಟ್ ಗಳನ್ನೆಲ್ಲ ನೋಡ್ತಾನೆ. ಆದ್ರೆ ಅಲ್ಲಿ ಬೇರೆ ಕೇವಲ ಸಣ್ಣ ಸಣ್ಣ ಕಥೆಗಳು ಮಾತ್ರ ಇತ್ತು. ರಾತ್ರಿ ಹೊತ್ತು ಆ ಒಂದು ಜಾಗದ ಬಗ್ಗೆ, ಆ ಒಂದು ಜಾಗದಲ್ಲಿ ಹೋದ್ರೆ ಒಂದು ಚಿಕ್ಕ ಮಗುವಿನ ನಗು ಶಬ್ದ ಕೇಳಿಸುತ್ತೆ. ಅದು ಆದ್ಮೇಲೆ ಅದೇ ಮಗು ಧ್ವನಿಯಲ್ಲಿ ಅಳುವಂತ ಶಬ್ದ ಕೇಳಿಸುತ್ತೆ. 3:03ಕ್ಕೆ ಅಲ್ಲಿ ಕೆಲವೊಂದು ವಾಹನಗಳು ಹೋದ್ರೆ ಅಲ್ಲಿ ಆಟೋಮೆಟಿಕ್ ಆಗಿ ಆಫ್ ಆಗ್ಬಿಡುತ್ತೆ. ಆನ್ ಆಗ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಭಯ ಆಗ್ತಿರತ್ತೆ, ಕೆಲವೊಂದು ಹೆಜ್ಜೆಗಳ ಶಬ್ದ ಕೇಳಿಸ್ತಾ ಇರುತ್ತೆ ಅಂತ ಹೇಳಿ ಅಷ್ಟೇ ನೋಡ್ತಾ ಇರ್ತಾನೆ. ಸೊ ಅದಾದ ನಂತರ ಒಂದು ಕಮೆಂಟ್ ಅವನಿಗೆ ಸ್ವಲ್ಪ ಹೈಲೈಟ್ ಆಗುತ್ತೆ. ಏನಂದ್ರೆ 20 ವರ್ಷದ ಹಿಂದೆ ನಮ್ಮ ತಂದೆನೂ ಕೂಡ ಅದೇ ಒಂದು ಮನೆ ಪಕ್ಕ ಇದ್ರು. ಆ ಒಂದು ಮನೆಯಲ್ಲಿ ಒಂದು ಸಣ್ಣ ಕುಟುಂಬ ಇತ್ತು, ಗಂಡ ಹೆಂಡತಿ, ಒಂದು ಚಿಕ್ಕ ಮಗು. ಕೆಲವು ದಿನಗಳ ನಂತರ ಆ ಒಂದು ಮನೆಯಲ್ಲಿ ಸಿಕ್ಕಾಪಟ್ಟೆ ಜಗಳ ನಡೀತಾ ಇತ್ತು. ಆಮೇಲೆ ಅಲ್ಲೊಂದು ಸಣ್ಣ ಮಗು ಕಾಣೆ ಆಗತ್ತೆ. ಅದು ಆದ ನಂತರ 2 ವಾರದ ನಂತರ ಆ ಮನೆಯ ಹೆಂಗಸು ಕೂಡ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾಳೆ. ಆದ್ರೆ ಅಲ್ಲಿರುವಂತ ಎಲ್ಲರಿಗೂ ಗೊತ್ತು ಸೂಸೈಡ್ ಅಲ್ಲ ಅಂತೇಳಿ ಕಮೆಂಟ್ ಮುಖಾಂತರ ಬರ್ದಿರ್ತಾನೆ. ಇದೆಲ್ಲ ನೋಡಿದ್ಮೇಲೆ ಅವ್ನಿಗೆ ಮತ್ತೆ ಇನ್ನೂ ಸ್ವಲ್ಪ ಕುತೂಹಲ ಆಗತ್ತೆ, ಏನಾರ ಇರ್ಬೋದು ಅಲ್ಲ ಅಂತೇಳಿ ಅವನೇನ್ ಮಾಡ್ತಾನೆ, ಕ್ಯಾಮ್ರಾ, ಒಂದು ಪವರ್ ಬ್ಯಾಂಕ್, ಒಂದು ಆಡಿಯೋ ರೆಕಾರ್ಡರ್ ಅನ್ನು ತಗೊಂಡು ಆ ಒಂದು ಜಯನಗರ್ ಫಸ್ಟ್ ಬ್ಲಾಕ್ ಇರುತ್ತಲ್ಲ ಆ ಕಡೆ ಹೊರಡ್ತಾನೆ. ಹೋಗ್ತಿರ್ಬೇಕಾದ್ರೆ ಈ ಪ್ರವೀಣ್ಗೆ ಕಾಲ್ ಮಾಡ್ತಾನೆ. ನಾನು ಜಯನಗರ್ ಫಸ್ಟ್ ಬ್ಲಾಕ್ಗೆ ಹೋಗ್ತಾ ಇದ್ದೀನಿ, ನೀನು ಕೂಡ ಬರ್ತೀಯಾ ಅಂತೇಳಿ. ಆದ್ರೆ ಪ್ರವೀಣ್ ಹೇಳ್ತಾನೆ, ಇಲ್ಲಪ್ಪ ನಾನು ಆ ಏರಿಯಾಗೆ ಬರಲ್ಲ, ನನಗೆ ಭಯ ಆಗುತ್ತೆ, ನೀನು ಕೂಡ ಹೋಗ್ಬೇಡ ಅಂತ ಹೇಳ್ತಾನೆ. ಆದ್ರೂ ಕೂಡ ಈ ಅರ್ಜುನ್ ಮಾತೇ ಕೇಳೋದಿಲ್ಲ. ಸೊ ಕೇಳಾರ್ದೆ ಬರ್ತಾನೆ. ಸಮಯ 11 ಗಂಟೆ ಆಗಿರುತ್ತೆ. ಆ ಒಂದು ಏನು ಜಯನಗರ್ ಫಸ್ಟ್ ಬ್ಲಾಕ್ ಬಂದಾಕರ 11:20 ಆಗಿರುತ್ತೆ. ಗಾಡಿನ ಒಂದ್ ಕಡೆ ಪಾರ್ಕಿಂಗ್ ಮಾಡ್ಬಿಟ್ಟು ಆ ಒಂದು ಫಸ್ಟ್ ಪಾಯಿಂಟ್ ಅಲ್ಲಿ ನಿಂತ್ಕೊಂಡು ಇಡೀ ಜಯನಗರ್ ಫಸ್ಟ್ ಬ್ಲಾಕ್ ಅನ್ನ ನೋಡ್ತಾ ಇರ್ತಾನೆ. ಎಲ್ಲವೂ ಕೂಡ ಸಾಮಾನ್ಯವಾಗಿರುತ್ತೆ. ಕೆಲವೊಂದು ಹಳೆ ಮನೆಗಳು ಇರುತ್ತೆ, ಕೆಲವೊಂದು
ಹೊಸದಾಗಿ ಕಟ್ಟಿರುವಂತಹ ಅಪಾರ್ಟ್ಮೆಂಟ್ಗಳು ಕಾಣಿಸ್ತಾ ಇರುತ್ತೆ. ಯಾವುದೇ ತರದ ಭಯವೂ ಕೂಡ ಕಾಣಿಸ್ತಾ ಇರಲ್ಲ. ಆಮೇಲೆ ಕ್ಯಾಮ್ರಾವನ್ನು ಆನ್ ಮಾಡ್ಕೊಂಡು ಆ ಕ್ಯಾಮ್ರಾದಲ್ಲಿ ಮಾತನಾಡ್ತಾನೆ. ಕೆಲವು ವರ್ಷಗಳ ಹಿಂದೆ ಒಂದು ಕುಟುಂಬ ಕಾಣೆ ಆಗಿರುವಂತಹ ಒಂದು ಮನೆ ಇದೆ ಸ್ನೇಹಿತರೆ. ಅದು ನಿಜಾನ ಸುಳ್ಳ ಅನ್ನೋದನ್ನ ಅಷ್ಟು ಮಾತಾಡ್ಬಿಟ್ಟು ಹಾಗೆ ಆ ಒಂದು ಕ್ಯಾಮ್ರಾವನ್ನು ಎಲ್ಲಾ ಕಡೆ ತೋರಿಸ್ಕೊಂಡು ಬರ್ತಾ ಇರ್ತಾನೆ. ಸೊ ಅಲ್ಲಿ ಅವನಿಗೆ ಯಾವುದೇ ತರದ ಫೀಲೇ ಆಗ್ತಾ ಇರೋದಿಲ್ಲ, ಯಾವುದೇ ತರದ ಭಯನೂ ಕೂಡ ಆಗ್ತಾ ಇರೋದಿಲ್ಲ. ಅಲ್ಲಿ ಕೆಲವೊಂದು ನಾಯಿಗಳು ಹಾಗೆ ಸುಮ್ಮನೆ ಕೂತಿರುತ್ತೆ, ಆಟೋಗಳು ಪಾಸ್ ಆಗ್ತಾ ಇರುತ್ತೆ, ಬೈಕ್ಗಳು ಪಾಸ್ ಆಗ್ತಾ ಇರುತ್ತೆ, ಕಾರುಗಳು ಹೋಗ್ತಾ ಇರುತ್ತೆ. ಅವನಿಗೆ ಭಯ ಅನ್ನೋದೇ ಕಾಣಿಸ್ತಾ ಇರಲ್ಲ. ಅವಾಗ ಆ ಹಾಗೆ ಹೋಗ್ತಿರ್ಬೇಕಾದ್ರೆ ಅವನಿಗೆ ಸಿಗೋದೇ ಈ ಒಂದು ಪಾಳು ಬಿದ್ದಿರುವಂತಹ ಮನೆ. 2 ಅಂತಸ್ತಿನ ಮನೆ ಇರುತ್ತೆ, ಸುತ್ತಮುತ್ತ ಗಿಡಗಳಿಂದ ಬೆಳೆದಿರುತ್ತೆ. ಆ ಮನೆ ಬಣ್ಣ ಮಾಸಿ ಹೋಗಿರುತ್ತೆ, ಬಿಳಿ ಬಣ್ಣ ಇರೋದು ಬೂದಿ ಬಣ್ಣಕ್ಕೆ ಕನ್ವರ್ಟ್ ಆಗಿರುತ್ತೆ. ಸೊ ಮನೆ ಗೇಟ್ ಸ್ವಲ್ಪ ಜಂಗತ್ತಿರುತ್ತೆ, ಮನೆ ಕಿಟಕಿಗಳೆಲ್ಲ ಒಡೆದಿರುತ್ತೆ. ಸೊ ಅದೆಲ್ಲ ಸಂಗೆ ತೋರಿಸ್ತಿರ್ಬೇಕಾದ್ರೆ ಅವಾಗ ಸಮಯ ನೋಡ್ತಾನೆ 12:47 ಆಗಿರುತ್ತೆ. ಇವತ್ತಿಗೆ ಇಲ್ಲಿಗೆ ಸಾಕು, ನನಗೇನು ಹತ್ರ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತಾ ಇಲ್ಲ ಅಂತೇಳಿ ಅವನೇನ್ ಮಾಡ್ತಾನೆ, ಅಷ್ಟೇ ಅಲ್ಲಿಗೆ ಬಿಟ್ಬಿಟ್ಟು ವಾಪಸ್ ಮನೆಗೆ ಬಂದ್ಬಿಡ್ತಾನೆ. ಸೊ ಅವಾಗ್ಲೇ ಅವನಿಗೊಂದು ಸತ್ಯ ಗೊತ್ತಾಗ್ಬೇಕಾಗಿತ್ತು, ಆದ್ರೆ ಆ ಸತ್ಯ ತಿಳ್ಕೊಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅವನಿಗೆ. ಮನೆಗೆ ಬಂದ್ಬಿಟ್ಟು ಲ್ಯಾಪ್ಟಾಪ್ ಅಲ್ಲಿ ಎಲ್ಲಾ ಫೋಟೇಜ್ಗಳನ್ನ ಆಡ್ ಮಾಡ್ತಿರ್ಬೇಕಾದ್ರೆ ಅವನಿಗೊಂದು ಭಯಾನಕ ಆಗಿರುವಂತಹ ಸಂಗತಿ ಗೊತ್ತಾಗುತ್ತೆ. ಏನಂದ್ರೆ ಒಂದು ಫ್ರೇಮ್ ಅಲ್ಲಿ ಆ ಒಂದು ಮನೆಯ ಮೇಲ್ಮಹಡಿನಿಂದ ಒಂದು ಹೆಂಗಸು ಹಾಗೆ ನಿಂತಿರೋದು ಇವನಿಗೆ ಕಾಣಿಸುತ್ತೆ. ಅಂದ್ರೆ ಉದ್ದನೆ ಕೂದಲು, ಬಿಳಿ ಸೀರೆ ಉಟ್ಕೊಂಡು, ಆ ಮುಖದ ಮೇಲೆ ಕೂದಲ ಬಿದ್ದಿರುತ್ತೆ, ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇರಲ್ಲ. ಆಮೇಲೆ ಹಾಗೆ ನೋಡಿದ್ರೆ ಸೊ ಅದು ಹೆಂಗ್ಸ್ ನಿಂತಿರೋದು ಇವನಿಗೆ ಕನ್ಫರ್ಮ್ ಆಗುತ್ತೆ. ತುಂಬಾ ಭಯ ಆಗುತ್ತೆ. ಆವಾಗ್ಲೇ ಇವನು ಅನ್ಕೊಂತಾನೆ, ಸೊ ಈ ಒಂದು ಮನೆಯ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಬೇಕಂತಾರೆ. ಸೊ ಆ ಒಂದು ಕುತೂಹಲ ಮತ್ತೆ ಇವನಿಗೆ ಏನ್ ಮಾಡತ್ತಪ್ಪ ಅಂದ್ರೆ, ಆ ಒಂದು ಏರಿಯಾದಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇರ್ತಾರಲ್ಲ, ಸೊ ಎಲ್ಲರ ಮನೆಗೆ ಹೋಗ್ತಾನೆ, ಆರ್ಟಿಕಲ್ಗಳನ್ನೆಲ್ಲ ಹುಡುಕಾಡ್ತಾನೆ, ಎಲ್ಲವೂ ಕೂಡ ಸರ್ಚ್ ಮಾಡ್ತಾನೆ. ಅಲ್ಲಿರುವಂತಹ ಒಬ್ಬ ಹಿರಿಯ ವ್ಯಕ್ತಿಗೆ ಹೋಗಿ ಭೇಟಿ ನೀಡ್ತಾನೆ. ಅವ್ರ ಹೆಸರು ರಾಮಚಂದ್ರಪ್ಪ ಅಂತೇಳಿ. ಆ ಒಂದು ಏರಿಯಾದಲ್ಲಿ ಅವರು 50 ವರ್ಷದಿಂದ ಅಲ್ಲಿ ವಾಸ ಮಾಡ್ತಾ ಇದ್ರು. ಏಜ್ ಏನಿಲ್ಲ ಅಂದ್ರೆ 70-75 ಆಗಿರ್ಬೋದಿತ್ತೇನೋ. ಸೊ ಅಂತ ಹೇಳಿದ್ರು ಅವರು. ಸರಿ ಅಂತೇಳಿ ಅವ್ರ ಹತ್ರ ಕೇಳ್ತಾನೆ, ಅಜ್ಜ ನಿಮ್ಗೆ ಈ ಒಂದು 50 ವರ್ಷದಿಂದ ಈ ಒಂದು ಏರಿಯಾದಲ್ಲಿ ಇದ್ದೀರಾ, ಆ ಒಂದು ಮನೆ ಬಗ್ಗೆ ನಿಮ್ಗೆ ಏನಾರು ಗೊತ್ತಾ ಅಂತೇಳಿ. ಅವ್ರ ಮುಖದಲ್ಲಿ ಸ್ವಲ್ಪ ಭಾವನೆ ಬದಲಾಗುತ್ತೆ. ಯಾಕೆ ಮಗ, ಆ ಮನೆ ಬಗ್ಗೆ ಯಾಕೆ ಕೇಳ್ತಾ ಇದೀಯಾ, ನಿನ್ಗೆ ಏನ್ ಬೇಕು ಅಂತ ಹೇಳಿ ಕೇಳಿದಾಕ್ರ, ಇಲ್ಲ ಹಾಗೆ ಕ್ಯಾಶುವಲ್ ಆಗಿ ಕೇಳ್ತಾ ಇದ್ದೆ ಅಂತೇಳಿ. ಇಲ್ಲ, ನಾನು ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ನನಗೇನು ಕೇಳಬೇಡ ಅಂತ ಹೇಳ್ತೇನೆ. ಆದ್ರೂ ಕೂಡ ಈ ಅರ್ಜುನ್ ಸ್ವಲ್ಪ ಫೋರ್ಸ್ ಮಾಡ್ತಾನೆ, ಇಲ್ಲ ನಾನು ಸ್ವಲ್ಪ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಬೇಕು, ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಬರ್ತಾ ಇದೆ, ಸೊ ಜನರನ್ನು ತೋರಿಸ್ಬೇಕು ಅಂತ ಹೇಳಿ ಹೇಳ್ತಾನೆ. ಸತ್ಯನ ಸುಳ್ಳು ಅಂತೇಳಿ ಗೊತ್ತಾಗ್ಬೇಕಲ್ಲ ಹಾಗೀಗಂತ. ಅವಾಗಲೇ ಅವ್ರು ಹೇಳೋಕ್ಕೆ ಶುರು ಮಾಡ್ತಾರೆ. ಸೊ ಇಲ್ಲೊಂದು 30 ವರ್ಷಗಳ ಹಿಂದೆ ಅಲ್ಲೊಂದು ಸಣ್ಣ ಕುಟುಂಬ ಇತ್ತು. ಗಂಡ, ಹೆಂಡತಿ, ಒಂದು ಪುಟ್ಟ ಮಗು. ಆ ಮಗು ಏನಿಲ್ಲ ಅಂದ್ರೆ ಒಂದು 6-7 ವರ್ಷ ಇರ್ಬೋದೇನೋ. ಸೊ ಅಷ್ಟು ಚಿಕ್ಕ ಮಗು ಇತ್ತು. ಆ ಮನೆಯಲ್ಲಿರುವಂತ ಗಂಡ ಸಿಕ್ಕಾಪಟ್ಟೆ ಕುಡಿತಾ ಇದ್ದ. ಆ ಮನೆಯಲ್ಲಿರುವಂತ ಎಲ್ಲರಿಗೂ ಕೂಡ ಹಿಂಸೆ ಕೊಡ್ತಾ ಇದ್ದ. ಅಲ್ಲಿ ಹಾದು ಹೋಗುವಂತ ಜನರಿಗೂ ಕೂಡ ತುಂಬಾ ತೊಂದರೆ ಮಾಡ್ತಾ ಇದ್ದ, ಸಿಕ್ಕಾಪಟ್ಟೆ ಬೈತಾ ಇದ್ದ. ಒಂದು ದಿನ ಯಾಕೋ ಗೊತ್ತಿಲ್ಲ, ಅವ್ರ ಮನೆಯಲ್ಲಿ ಸಿಕ್ಕಾಪಟ್ಟೆ ಕೂಗಾಟ ಬರ್ತಾ ಇರತ್ತೆ. ಬೆಳಗ್ಗೆ ಆದ್ರೆ ಆ ಒಂದು ಮನೆಯಲ್ಲಿ ಒಂದು ಚಿಕ್ಕ ಮಗು ಕಾಣೆಯಾಗಿರುತ್ತೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಬಂದು ಎಲ್ಲಾ ಕಡೆ ಹುಡುಕಾಡ್ತಾರೆ, ಇಡೀ ಏರಿಯಾ ಹುಡುಕಾಡ್ತಾರೆ, ಆ ಮಗು ಕಾಣಿಸೋದಿಲ್ಲ. ಸೊ ನಂತರ ಪೊಲೀಸರು ಆ ಕೇಸ್ನ ಅಲ್ಲಿಗೆ ಮುಚ್ಚಾಕ್ ಬಿಡ್ತಾರೆ, ಮಗು ಕಾಣೆಯಾಗಿದೆ ಅಂತೇಳಿ. ಸೊ ಅದು ಆದ ನಂತರ 2 ವಾರದ ನಂತರ ಏನಾಗುತ್ತೆ, ಆ ಮನೆಯಲ್ಲಿ ಏನ್ ಹೆಂಗ್ಸಿರ್ತಾಳಲ್ಲ ಅವಳು ಕೂಡ ಸತ್ತೋಗ್ತಾಳೆ. ತೆಗೆದಾಕರ ಮತ್ತೆ ಪೊಲೀಸರು ಬರ್ತಾರೆ. ಅವಾಗ ಎಲ್ಲರಿಗೂ ಗೊತ್ತಾಗತ್ತೆ ಅದೊಂದು ಸೂಸೈಡ್ ಕೇಸ್ ಅಂತೇಳಿ. ಬಟ್ ನಮ್ಗೆಲ್ಲರಿಗೂ ಗೊತ್ತಿತ್ತು ಅದು ಸೂಸೈಡ್ ಅಲ್ಲ, ಅದು ಮರ್ಡರ್ ಅಂತೇಳಿ. ಅದು ಆದ ನಂತರ ಮತ್ತೊಂದು ವಾರಕ್ಕೆ ಆ ಒಂದು ಮನೆಯಿಂದ ಆ ಗಂಡನು ಕೂಡ ಕಾಣೆ ಆಗ್ತಾನೆ. ಸೊ ಅದನ್ನಾದ ನಂತರ ಅಲ್ಲಿ ಯಾವುದೇ ತರದ ಜನರು ಹೋಗ್ತಾ ಇರಲ್ಲ, ಬರ್ತಾ ಇರಲ್ಲ. ಆದ್ರೆ ಇನ್ನೊಂದು ಭಯಾನಕವಾಗಿರುವಂತ ಸಂಗತಿ ಏನಿತ್ತು ಅಂದ್ರೆ, ಆ ಮನೆಯಲ್ಲಿ ಆ ಹೆಂಗ್ಸ್ ಇದ್ದಾಳೆ, ಅದ್ರ ಜೊತೆಗೆ ಇನ್ನೊಂದು ಶಕ್ತಿ ಕೂಡ ಅಲ್ಲೇ ಇದೆ. ಆ ಹೆಂಗ್ಸ್ ಸತ್ತಿದ್ಲಲ್ಲ, ಅದ್ರ ಹಿಂದೆ ಒಂದು ಆ ಶಕ್ತಿ ಇತ್ತು, ಆ ಶಕ್ತಿನೂ ಕೂಡ ಅದೇ ಮನೆಯಲ್ಲಿ ಇದೆ ಅಂತ ಹೇಳ್ತಾರೆ. ಬಟ್ ಈ ಅರ್ಜುನ್ಗೆ ಒಂದು ಪ್ರಶ್ನೆ ಮಾಡುತ್ತೆ, ಆ ಶಕ್ತಿ ಯಾವುದು, ಅಥವಾ ಆ ಮನೆಯಲ್ಲಿ ಆ ಹೆಂಗ್ಸ್ ಬಿಟ್ಟು ಇನ್ನೂ ಬೇರೆ ಯಾರಾದ್ರೂ ಇದಾರಾ ಅಂತೇಳಿ ಆ ಒಂದು ಪ್ರಶ್ನೆ. ಅವನಿಗೆ ಇನ್ನಷ್ಟು ಕ್ಲಾರಿಟಿ ಬೇಕಂತೇಳಿ ಅವನೇನ್ ಮಾಡ್ತಾನೆ, ಈ ಪೊಲೀಸರಿಗೆ ಇನ್ವೆಸ್ಟಿಗೇಷನ್ ಮಾಡಿರ್ತಾರಲ್ಲ ಆ ಫೈಲ್ ಬೇಕು ಅಂತೇಳಿ ಹುಡುಕ್ತಾ ಇರ್ತಾನೆ. ಪೊಲೀಸರಿಗೆ ಕಾಂಟ್ಯಾಕ್ಟ್ ಮಾಡ್ತಾನೆ. ಅವನ ಹಳೆಯ ಸ್ನೇಹಿತ ಸಿಗ್ತಾನೆ, ಅವನ ಕಡೆಯಿಂದ ಈ RTR ಅನ್ನ ತರಿಸ್ಕೊತಾನೆ. ಸೊ ಅದ್ರೊಳಗೆ ಒಂದು ಕೈ ಬರದ ಒಂದು ಟಿಪ್ಪಣಿ ಇತ್ತು. ಸೊ ಅದು ಏನಂದ್ರೆ, ನಾವು ಇನ್ವೆಸ್ಟಿಗೇಷನ್ ಮಾಡ್ತಿರ್ಬೇಕಾದ್ರೆ ಆ ಒಂದು ಮನೆಯಲ್ಲಿ ಮೇಲ್ಮಹಡಿಯಲ್ಲಿ ಅದು ಚಿಕ್ಕ ಮಕ್ಕಳ ಕೈ ಗುರುತಿದಾವೆ, ಕೆಂಪು ಕಲರ್ ಇಂದ ಬರ್ದಿರೋದು. ಅದು ಪೇಂಟು ಅಥವಾ ರಕ್ತನೂ ನಮ್ಗಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ಲಿಲ್ಲ. ಬಟ್ ಆ ಚಿಕ್ಕ ಕೈ ಗುರುತುಗಳು ಇದ್ವು. ಅದು ಆದ್ಮೇಲೆ ನಮ್ಗೆ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಅಂತೇಳಿ ಅಲ್ಲಿಗೆ ಆ ಫೈಲ್ ಅನ್ನ ಕ್ಲೋಸ್ ಮಾಡಿರ್ತಾರೆ. ಸೊ ಇದನ್ನೆಲ್ಲ ಗೊತ್ತಾದ್ಮೇಲೆ ಅವನಿಗೆ ಮತ್ತೆ ಕುತೂಹಲ ಬರ್ಲಿಕ್ಕೆ ಶುರು ಆಗುತ್ತೆ. ಆ ಮನೆಯಲ್ಲಿ ಆಗಿರೋದಾದ್ರೂ ಏನು, ಆ ಮನೇಲಿ ನಿಜವಾಗ್ಲೂ ಇದ್ದಾರಾ ಅಂತೇಳಿ ಮತ್ತೆ ಇವನೇನ್ ಮಾಡ್ತಾನೆ, ತನ್ನ ಕ್ಯಾಮ್ರಾವನ್ನ ರೆಡಿ ಮಾಡ್ಕೋತಾನೆ. ಒಂದು ಒಳ್ಳೆ ಪ್ಲಾನ್ ಅನ್ನ ಮಾಡ್ತಾನೆ. 2 ಕ್ಯಾಮ್ರಾ ತಗೋತಾನೆ, ಒಂದು ಟಾರ್ಚ್ ಅನ್ನ ತಗೋತಾನೆ, ಒಂದು ಪವರ್ ಬ್ಯಾಂಕ್ ಅನ್ನ ತಗೋತಾನೆ, ಒಂದು ಫುಲ್ ಚಾರ್ಜ್ ಆಗಿರುವಂತ ಫೋನ್ ಅನ್ನು ತಗೊಂಡು ರಾತ್ರಿ ಮತ್ತೆ ಅದೇ ಒಂದು ಏರಿಯಾಕ್ಕೆ ಬರ್ಲಿಕ್ಕೆ ಶುರು ಮಾಡ್ತಾನೆ. ರಾತ್ರಿ 11:30 ಆಗಿರುತ್ತೆ. ಬಂದಿರ್ತಾನೆ, ಗಾಡಿನ ಪಾರ್ಕ್ ಮಾಡ್ತಾನೆ. ಆ ಒಂದು ಗೇಟ್ಗೆ ಜಸ್ಟ್ ತಳಬೇಕಂತ ಹೋಗ್ತಾನೆ. ಆಲ್ರೆಡಿ ಆ ಗೇಟ್ ಓಪನ್ ಆಗಿರುತ್ತೆ. ಒಳಗಡೆ ಹೋಗ್ತಾನೆ. ಆ ಡೋರ್
ಹಾಗೆ ಓಪನ್ ಇರುತ್ತೆ. ಒಳಗಡೆ ಹೋಗ್ತಾನೆ. ಒಳಗೆ ಕಾಲಿಟ್ಟ ತಕ್ಷಣ ಏನೋ ಒಂದು ವಿಚಿತ್ರ ಆಗಿರುವಂಥ ಭಾವನೆ ಇವನಿಗೆ ಬರಲಿಕ್ಕೆ ಶುರು ಆಗುತ್ತೆ. ಅದನ್ನು ಕೂಡ ಸುತ್ತಮುತ್ತ ನೋಡ್ತಾನೆ, ಫುಲ್ಲು ಧೂಳಿಂದ ತುಂಬಿಕೊಂಡಿರುತ್ತೆ. ಅಲ್ಲಿರುವಂಥ ಫರ್ನಿಚರ್ಗಳು ಬಿದ್ದಿರುತ್ತೆ. ಸೊ ಹಾಗೆ ನೋಡ್ತಿರ್ಬೇಕಾದ್ರೆ ಕೆಲವೊಂದು ಗಾಜುಗಳು ಕೂಡ ಆ ಒಂದು ಮನೆಯಲ್ಲಿ ಬಿದ್ದಿರುತ್ತೆ. ಅಲ್ಲೊಂದು ಸಣ್ಣ ಫ್ರೇಮ್ ಕಾಣಿಸುತ್ತೆ. ಅದರೊಳಗೆ ಒಂದು ಚಿಕ್ಕ ಮಗು ನಗ್ತಾ ಇರೋದು, ಗಂಡ ಹೆಂಡತಿ ಫೋಟೋ ಕಾಣಿಸುತ್ತೆ. ಅದನ್ನು ಕೈಯಲ್ಲಿ ಹಿಡ್ಕೊಂಡಾಕರ ಸೊ ಇವನಿಗೆ ಏನೋ ಒಂದು ವಿಚಿತ್ರ ಆಗಿರುವಂಥ ತಣ್ಣನೆ ಗಾಳಿ ಬೀಸಲಿಕ್ಕೆ ಶುರು ಆಗುತ್ತೆ. ಸೊ ಅವಾಗ ಸಮಯ ನೋಡ್ತಾನೆ 2:57 ಆಗಿರುತ್ತೆ. ಹಾಗೆ ಆ ಮನೆಯಲ್ಲಿ ಸುತ್ತಾಗ್ತಾನೆ. ಅವನಿಗೇನು ಕೂಡ ಅಷ್ಟು ಕಾಣಿಸ್ತಾ ಇರಲ್ಲ. ಮೇಲ್ಮಹಡಿಗೆ ಹೋಗ್ಬೇಕಂತೇಳಿ ಆ ಮೆಟ್ಟಲನ್ನು ಹತ್ಕೊಂಡು ಹೋಗ್ತಿರ್ಬೇಕಾದ್ರೆ ಟಕ್ ಟಕ್ ಅಂತೇಳಿ ಶಬ್ದ ಬರ್ತಿರುತ್ತೆ. ಆ ಒಂದು ಮೇಲ್ಮಹಡಿಯಲ್ಲಿ ಒಂದು ಚಿಕ್ಕ ಕೋಣೆ ಇರುತ್ತೆ. ಅದೊಂದು ಚಿಕ್ಕ ಮಗು ಕೋಣೆ ಅಂತಾನೆ ಹೇಳ್ಬೋದು. ಸೊ ಅದ್ರೊಳಗೆ ಹೋಗ್ತಾನೆ. ಒಂದು ಮುರಿದಿರುವಂಥ ಚಿಕ್ಕ ಮಂಚ ಬಿದ್ದಿರುತ್ತೆ. ಆಮೇಲೆ ಗೋಡೆಗಳ ಮೇಲೆ ಏನೋ ಗೀಚಿರೋ ಥರ ಕಾಣಿಸ್ತಾ ಇರುತ್ತೆ. ಆಟಿಕೆ ಸಾಮಾನುಗಳು ಇರ್ತಾವೆ, ಎಲ್ಲೋ ಬಿದ್ದಿರುತ್ತೆ. ಅವಾಗ ಮತ್ತೆ ಸಮಯ ನೋಡ್ತಾನೆ 3:02 ಆಗಿರುತ್ತೆ. ಸೊ ಅದಾದ ನಂತರ ಹಾಗೆ ಒಳಗಡೆ ಹೋಗ್ತಾನೆ. ಒಳಗಾದ್ಮೇಲೆ ಒಂದು ತಣ್ಣನೆ ಗಾಳಿ ಬೀಸಲಿಕ್ಕೆ ಶುರು ಆಗುತ್ತೆ. ಆವಾಗಲೇ ಆ ಮನೆಯಲ್ಲಿರುವಂಥ ಎಲ್ಲ ಡೋರ್ಗಳು ಸಡನ್ಲಿ ಕ್ಲೋಸ್ ಆಗಿಬಿಡ್ತಾನೆ. ಆವಾಗ ಸಮಯ ನೋಡ್ತಾನೆ 3 ಗಂಟೆ ಆಗಿರುತ್ತೆ. ಸೊ ಆವಾಗ ನೋಡ್ತಾನೆ, ಸುತ್ತಮುತ್ತ ನೋಡ್ತಾನೆ, ಅಲ್ಲಿ ಯಾರು ಕೂಡ ಇರೋದಿಲ್ಲ. ಸೊ ಆವಾಗಲೇ ಇವನಿಗೆ ಭಯ ಆಗ್ತಾ ಇರುತ್ತೆ. ಆ ಡೋರನ್ನು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಡೋರ್ ತೆಗಿತಾನೆ ಇರಲಿಲ್ಲ. ಸೊ ಮತ್ತೆ ಸುತ್ತಮುತ್ತ ಟಾರ್ಚನ್ನ ಆನ್ ಮಾಡ್ಕೊಂಡು ಎಲ್ಲ ಕಡೆ ನೋಡ್ತಾ ಇರ್ತಾನೆ. ಕ್ಯಾಮ್ರಾಗೆಲ್ಲ ತೋರಿಸ್ತಾ ಇರ್ತಾನೆ, ರೆಕಾರ್ಡಿಂಗನ್ನು ಮಾಡ್ತಾ ಇರ್ತಾನೆ. ಮತ್ತೆ ಹೋಗಿ ಆ ಡೋರನ್ನು ಓಪನ್ ಮಾಡಿದಾಗ ರೈಸಲ್ಲಿ ಯಾಕೋ ಗೊತ್ತಿಲ್ಲ, ಆ ಡೋರ್ ಓಪನ್ ಆಗಿಬಿಡುತ್ತೆ. ಸೊ ಆ ಮೆಟ್ಟಲಿನಿಂದ ಹೊರಗಡೆ ಬರ್ತಿರ್ಬೇಕಾದ್ರೆ ಅವನಿಗೊಂದು ಚಿಕ್ಕ ಕನ್ನಡಿ ಕಾಣಿಸುತ್ತೆ. ಅದರೊಳಗೆ ನೋಡ್ತಾನೆ. ಸೊ ಅವನ ಜೊತೆಗೆ ಮತ್ತೆ ಇನ್ನು ಅವನ ಹಿಂದೆ ಒಂದು ಬಿಳಿ ಸೀರೆ ಉಟ್ಕೊಂಡಿರುವಂಥ ಆಕೃತಿ ಕಾಣಿಸುತ್ತೆ. ಸೊ ವಾಪಸ್ ತಿರುಗಿ ನೋಡ್ತಾನೆ, ಅಲ್ಲಿ ಯಾವುದೇ ಥರದ ಆಕೃತಿ ಕಾಣಿಸೋದಿಲ್ಲ. ಮತ್ತೆ ವಾಪಸ್ ತಿರುಗಿ ನೋಡ್ತಾನೆ, ಮತ್ತೆ ಆ ನೆರಳು ಅದೇ ಆಕೃತಿಯಲ್ಲಿ ಕಾಣಿಸುತ್ತೆ. ಮತ್ತೆ ಭಯ ಪಟ್ಬಿಟ್ಟು ಇವನೇನು ಮಾಡ್ತಾನೆ, ಆ ಒಂದು ಮನೆಯಿಂದ ಹೊರಗಡೆ ಬರ್ತಾನೆ. ಸೊ ಆವಾಗಲೇ ಇವನಿಗೆ ಏನು ಅನಿಸುತ್ತೆ, ಆ ಹೊರಗಡೆ ಬೀಸ್ತಿರುವಂಥ ಗಾಳಿ, ರಾತ್ರಿ ಬೀಸ್ತಿರುವಂಥ ಗಾಳಿ ಇವನಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಆದರೆ ಆ ರಸ್ತೆ ಉದ್ದಕ್ಕೂ ಖಾಲಿಯಾಗಿರುತ್ತೆ. ಆ ಒಂದು ದೂರದಿಂದ ಒಂದು ಬಿಳಿ ಸೀರೆ ಉಟ್ಕೊಂಡಿರುವಂಥ ಹೆಂಗಸು ಅಲ್ಲಿ ನಿಂತಿರೋದು ಇವನಿಗೆ ಕಾಣಿಸುತ್ತೆ. ಭಯ ಆಗ್ತಾ ಇರುತ್ತೆ. ಅವಾಗ ಅವನಿಗೆ ನೆನಪಾಗುತ್ತೆ ಪ್ರವೀಣ್ ಹೇಳಿರುವಂತಹ ಮಾತು, ಆ ನೆರಳು ಓಡಿ ಬರೋದಿಲ್ಲ, ನಡ್ಕೊಂಡು ಬರುತ್ತೆ ಅಷ್ಟೇ. ಸೊ ಹಾಗಂತೇಳಿ ಇವನು ಮಾಡ್ತಾನೆ, ದೂರದಲ್ಲಿರುವಂಥ ಅವನ ಗಾಡಿ ಹತ್ರ ಹೋಗಿ ಆ ಗಾಡಿನ ಚಾಲು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾನೆ. ಕೀ ಹಾಕ್ತಾನೆ, ಕಿಕ್ ಹೊಡಿತಾನೆ, ಸ್ಟಾರ್ಟ್ ಆಗ್ತಿರಲ್ಲ. 1 ಸಲ 2 ಸಲ 3 ಸಲ ಮಾಡ್ತಾನೆ, ಸ್ಟಾರ್ಟೇ ಆಗ್ತಾ ಇರೋದಿಲ್ಲ. ಆ ನೆರಳು ಇನ್ನಷ್ಟು ಹತ್ರ ಬರಲಿಕ್ಕೆ ಪ್ರಯತ್ನ ಪಡ್ತಿರುತ್ತೆ, ಹತ್ರ ಬರ್ತಾ ಇರುತ್ತೆ. ಸೊ ಬಂದ್ಬಿಟ್ಟು ಲಾಸ್ಟ್ ಸಲ ಇವನು ಕಿಕ್ಕನ್ನು ಸ್ಟಾರ್ಟ್ ಮಾಡ್ತಾನೆ. ಅಷ್ಟೊತ್ತಿಗೆ ಆ ಹಿಂದೆಯಿಂದ ಆ ಹೆಂಗಸು ಒಂದು ಪಿಸು ಕೊಟ್ಟಿದ್ದ ಧ್ವನಿಯಲ್ಲಿ ನನ್ನ ಮಗು ಏನಾಗಿದ್ದಾಳೆ ಅನ್ನೋದಷ್ಟೇ ಕೇಳಿಸುತ್ತೆ. ಅಷ್ಟೊತ್ತಿಗೆ ಇವನು ಗಾಡಿಯನ್ನು ಸ್ಟಾರ್ಟ್ ಮಾಡ್ಕೊಂಡು ಓಡಿ ಬಂದ್ಬಿಡ್ತಾನೆ. ಇಡೀ ರಾತ್ರಿ ನಿದ್ದೆನೇ ಬರೋದಿಲ್ಲ ಇವನಿಗೆ. ಸೊ ಅವತ್ತಿನಿಂದ ರಾತ್ರಿ 3:03ಕ್ಕೆ ಅಲಾರಾಮ್ ಇಲ್ಲ ಅಂದ್ರೂ ಕೂಡ ಇವನಿಗೆ ರಾತ್ರಿ ಹೊತ್ತು ಎಚ್ಚರ ಆಗ್ತಾ ಇತ್ತು. ಆಮೇಲೆ ಅವನಿಗೆ ತಲೆಯಲ್ಲಿ ಒಂದೇ ಓಡ್ತಾ ಇತ್ತು, ಏನು ಅಂದರೆ ಆ ಹೆಂಗಸು ಯಾಕೆ ಆ ಮಗುನ ಕೇಳ್ತಾ ಇದ್ಲು, ಏನಿರ್ಬೋದು, ಆ ಮಗು ಏನಾಗಿತ್ತು ಅಂತೇಳಿ ಮತ್ತೆ ಹುಡುಕ್ಲಿಕ್ಕೆ ಹೋದಾಕರ ಅವನು ಚರ್ಚ್ಗಳನ್ನೆಲ್ಲ ಹುಡುಕ್ತಾನೆ, ಹಾಸ್ಪಿಟಲ್ಗಳನ್ನೆಲ್ಲ ಹುಡುಕ್ತಾನೆ. ಸೊ ಅವಾಗ ಆ ಹಾಸ್ಪಿಟಲ್ಗಳಿಗೆಲ್ಲ ಗೊತ್ತಾಗುತ್ತೆ ಏನಂದರೆ ಆ ಮಗು ಏನು ಕಾಣೆ ಆಗಿತ್ತಲ್ಲ, ಒಂದು 2-3 ವಾರದ ಹಿಂದೆ ಆ ಮಗು ಹಾಸ್ಪಿಟ್ಲಿಗೆ ಕರೆದುಕೊಂಡು ಬರ್ತಾ ಇತ್ತಂತೆ ಅವ್ರ ಅಮ್ಮ. ಸೊ ಅವ್ರ ಅಮ್ಮನ ಹೆಸರು ಸಾವಿತ್ರಿ ಮತ್ತು ಈ ಮಗುವಿನ ಹೆಸರು ಚಂದನ ಅಂತೇಳಿ. ಸೊ ಪ್ರತಿ ಸಲ ಏನು ಮೆನ್ಷನ್ ಮಾಡ್ತಿದ್ರು ಅಂದರೆ ಮೆಟ್ಟಿಲ ಮೇಲಿಂದ ಆ ಮಗು ಬಿದ್ದಿದ್ದಾಳೆ ಅಂತೇಳಿ. ಬಟ್ ಅವನಿಗೆ ಸತ್ಯವನ್ನು ಹುಡುಕಲಿಕ್ಕೆ ಹೋದಾಕರ ಒಂದು ಭಯಾನಕ ಆಗಿರುವಂಥ ಸಂಗತಿ ಗೊತ್ತಾಗುತ್ತೆ. ಏನು ಅಂದರೆ ಪ್ರತಿ ಸಲ ಆ ಒಂದು ತಂದೆ ಇರ್ತಾನಲ್ಲ, ಆ ಒಂದು ಸಾವಿತ್ರಿಯ ಗಂಡ ಇರ್ತಾನಲ್ಲ, ಪ್ರತಿ ಸಲ ಇವರಿಗೆ ತುಂಬ ಹಿಂಸೆ ಕೊಡ್ತಾ ಇದ್ದ, ಚಿತ್ರ ಹಿಂಸೆಯನ್ನು ಕೊಡ್ತಾ ಇದ್ದ. ಆ ಹಿಂಸೆ ಮಾಡ್ತಾನೆ ಅದೇ ಗಂಡ, ಅದೇ ಆ ಮಗುವಿನ ತಂದೆ ಈ ಮಗುವಿಗೆ ಸಾಯಿಸ್ಬಿಟ್ಟು ಯಾರಿಗೂ ಕಾಣಲಾರ್ದಂಗೆ ಮುಚ್ಚಿಟ್ಟಿದ ಅಂತ ಹೇಳ್ತಾರೆ. ಸೊ ಅದು ಆದ ನಂತರ ಕೆಲವು ವಾರದ ನಂತರ ಆ ಹೆಂಗಸಿಗೂ ಕೂಡ, ಆ ಸಾವಿತ್ರಿಗೂ ಕೂಡ ಗೊತ್ತಾದ್ಮೇಲೆ ಅವಳು ಇವನು ಎದುರು ನಿಂತಾಕ್ರ ಅವಳಿಗೂ ಕೂಡ ಅದೇ ಗತಿ ಬರುತ್ತೆ. ಅವನು ತಗೊಂಡು ಅಲ್ಲಿಗೆ ಅವನಿಗೆ ಕೂತಾಗ್ತಾಳೆ. ಸೊ ಅದು ಆದ ನಂತರ ಇವನಿಗೆ ಒಂಥರ ಫೀಲ್ ಆಗುತ್ತೆ, ಪಾಪ ಆ ಮಗು, ಪಾಪ ಆ ಸಾವಿತ್ರಿ, ಪಾಪ ಆ ಚಂದನ ಅಂತೇಳಿ ಕರುಣೆ ಬರುತ್ತೆ. ಮತ್ತೆ ಅವನೇ ಒಂದು ವಿಚಾರ ಮಾಡ್ತಾನೆ, ಏನಂದರೆ ಈ ಸಲ ಮತ್ತೆ ನಾನು ಆ ಮನೆಗೆ ಹೋಗಬೇಕು ಅಂತೇಳಿ. ಸೊ ಈ ಸಲ ಕೂಡ ಅದೇ ಸಮಯಕ್ಕೆ 2:00 ಆ ಒಂದು ಮನೆ ಹತ್ರ ಹೋಗ್ತಾನೆ. ಆದರೆ ಈ ಸಲ ಪ್ರವೀಣ್ ಕೂಡ ಜೊತೆಗೆ ಬಂದಿದ್ದ. ಸೊ ಅವನು ಮನೆ ಒಳಗೆ ಬರಲಿಕ್ಕೆ ನಿರಾಕರಿಸ್ತಾನೆ, ಆದರೆ ಆ ಒಂದು ಗೇಟ್ ಹತ್ರ ನಿಂತಿರ್ತಾನೆ. ಈ ಸಲ ಅವನು ಮನೆ ಒಳಗಡೆ ಹೋಗೋದಿಲ್ಲ, ಹಿಂದೆ ಇರುವಂಥ ಒಂದು ಬಾವಿ ಇರುತ್ತಲ್ಲ ಅಲ್ಲಿ ಹೋಗ್ತಾನೆ. ಯಾಕಂದರೆ ಆ ಸಾವಿತ್ರಿಯನ್ನ ಅಲ್ಲೇ ಕೂತಾಕಿದ್ದ ಆ ಮನುಷ್ಯ. ಸೊ ಅವಾಗ ಅಲ್ಲಿ ನೋಡ್ತಾನೆ, ಅಲ್ಲಿ ಹೋಗಿ ಜೋರಾಗಿ ಕರಿತಾನೆ, ಸಾವಿತ್ರಿ ನನಗೆಲ್ಲ ಸತ್ಯ ಗೊತ್ತಾಗಿದೆ, ನಿನ್ನ ಮಗುವನ್ನ ಹುಡ್ಕಾಡ್ಲಿಕ್ಕೆ ನಾನು ಬಂದಿದ್ದೀನಿ, ನಿನ್ನ ಮಗುವನ್ನ
ಎಲ್ಲಿ ಮುಚ್ಚಿಟ್ಟಿದ್ದಾರೆ, ಎಲ್ಲಿ ಹೂತಾಕಿದ್ದಾರೆ ತೋರ್ಸು ಅಂತ ಹೇಳಿದಾಗ ಒಂದು ಮೂಲೆಯಿಂದ ಒಂದು ಬಿಳಿ ಆಕೃತಿ ಹೊರಗೆ ಬರ್ತಾ ಇರುತ್ತೆ. ಸೊ ಇವಾಗ ಅವನಿಗೆ ಕಾಣಿಸ್ತಾ ಇತ್ತು, ಅವಳ ಕಣ್ಗಳ ಜಾಗ ಇರುತ್ತೆ ಅಲ್ಲಿ ಫುಲ್ ಖಾಲಿ ಕಾಣಿಸ್ತಾ ಇತ್ತು, ಮುಖ ಫುಲ್ ಖಾಲಿಯಾಗಿ ಕಾಣಿಸ್ತಾ ಇತ್ತು. ಹಾಗೆ ಅದನ್ನು ತೋರಿಸ್ತಾಳೆ. ಅವಾಗ ಅವ್ನು ಕೇಳ್ತಾನೆ, ಎಲ್ಲಿ ನಿನ್ನ ಮಗುನ ಎಲ್ಲಿ ಹೂತಾಕಿದ್ದಾರೆ ಅಂತ ಹೇಳಿ ಕೇಳಿದಾಕ್ರ ಅವಳು ಒಂದು ಸ್ವಲ್ಪ ಕೈ ಮಾಡಿ ತೋರಿಸ್ತಾಳೆ. ದೂರದಲ್ಲಿ ಒಂದು ಮಾವಿನ ಗಿಡ ಇರುತ್ತೆ, ಅದರ ತಳಗೆ ಸ್ವಲ್ಪ ಜಾಗ ಅಂದ್ರೆ ಯಾರೋ ಮುಚ್ಚಿರೋ ತರ ಕಾಣಿಸ್ತಾರೆ, ಗೋರಿ ತರ ಕಾಣಿಸ್ತಿರುತ್ತೆ, ಅಲ್ಲಿ ಹೋಗಿ ನೋಡ್ತಾನೆ. ಸೊ ಇಲ್ಲೇ ನಿನ್ ಮಗು ಅಲ್ವಾ ಹೂತಾಕಿರೋದು, ಹೂ ಅಂತ ಹೇಳಿದಾಕ್ರ ಸೊ ಅವ್ನು ಹೇಳ್ತಾನೆ, ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, ನಿಜವಾಗ್ಲೂ ನಾನು ನಿನ್ನ ಮಗುವಿನ ಅಂತ್ಯ ಸಂಸ್ಕಾರನ ಮಾಡ್ತೀನಿ, ಚೆನ್ನಾಗಿ ಅಂತ್ಯ ಸಂಸ್ಕಾರನ ಮಾಡ್ತೀನಿ, ನಿನಗೆ ಮತ್ತು ನಿನ್ನ ಮಗುವಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ತಾನೆ. ಸೊ ಅವಾಗ ಆ ಒಂದು ಆಕೃತಿಯಲ್ಲಿ ಸ್ವಲ್ಪ ಸ್ಮೈಲ್ ಬರುತ್ತೆ, ಖುಷಿ ಆಗುತ್ತೆ, ಆಮೇಲೆ ಸ್ವಲ್ಪ ಮಿಣಿಕ್ಲಿಕ್ಕೆ ಶುರು ಆಗುತ್ತೆ. ನಂತರ ಒಂದು ಪಿಸುಗುಟ್ಟ ಧ್ವನಿಯಲ್ಲಿ ಧನ್ಯವಾದಗಳು ಹೇಳಿ ಅಲ್ಲಿಂದ ಆ ಆಕೃತಿ ಮಾಯವಾಗ್ಬಿಡುತ್ತಂತೆ. ಸೊ ಅಲ್ಲಿಂದ ವಾಪಸ್ ಅರ್ಜುನ್ ಬರ್ತಿರ್ಬೇಕಾದ್ರೆ ಅವ್ನ ಮುಖ ಬಾಚ್ಕೊಂಡಿತ್ತು, ಯಾಕಂತೇಳಿ ಗೊತ್ತಿಲ್ಲ. ಪ್ರವೀಣ್ ಕೇಳ್ತಾನೆ, ಯಾಕೋ ನಿನ್ ಮುಖ ಬಾಚ್ಕೊಂಡಿದ್ದೆ ಅಂತ. ಇಲ್ಲ ಏನಿಲ್ಲ, ಫಸ್ಟ್ ಹೋಗಿ ನಾವು ಪೊಲೀಸ್ರಿಗೆ ಕಂಪ್ಲೇಂಟ್ ಅನ್ನು ಕೊಡಬೇಕು ಅಂತೇಳಿ ಹೋಗ್ತಾನೆ. ಹೋಗ್ಬಿಟ್ಟು ಪೊಲೀಸ್ರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಇಲ್ಲ, ಆ ಒಂದು ಹಳೆ ಮನೆ ಹತ್ರ ಹಿಂದೆ ಒಂದು ಮಾವಿನ ಗಿಡ ಇದೆ, ಅಲ್ಲಿ ಒಂದು ಪುಟ್ಟ ಮಗುವಿಗೆ ಮಣ್ಣು ಮಾಡಿದ್ದಾರೆ ಅಂತ ಹೇಳ್ತಾರೆ. ಹೌದಾ ಅಂತೇಳಿ ಸೊ ಆ ಕಂಪ್ಲೇಂಟ್ ಕೊಟ್ಬಿಟ್ಟು ಪೊಲೀಸರೆಲ್ಲ ಬರ್ತಾರೆ. ಇವನ್ ಲೊಕೇಶನ್ ಎಲ್ಲ ತೋರಿಸ್ತಾಕ್ರ 2 ವಾರದ ನಂತರ ಆ ಒಂದು ಅಸ್ಥಪಂಜರ ಸಿಕ್ಬಿಟ್ಟು ಅವಾಗ DNA ಟೆಸ್ಟ್ ಮಾಡಿದಾಕ್ರ ಅವಳೇ ಚಂದನ ಅಂತೇಳಿ ಕನ್ಫರ್ಮ್ ಆಗುತ್ತೆ. ಸೊ ಅದನ್ನು ತಗೊಂಡ್ಬಿಟ್ಟು ಕ್ಲೀನಾಗಿ ಅಂತ್ಯ ಸಂಸ್ಕರಣೆಲ್ಲ ಮಾಡ್ತಾನೆ. ಅವಾಗ ಆ ಶಾಂತಿ ಸಿಕ್ಕಿರುತ್ತೆ ಮತ್ತು ಈ ಸಾವಿತ್ರಿಗೂ ಕೂಡ ಶಾಂತಿ ಸಿಕ್ಕಿರುತ್ತೆ. ಸೊ ಅದು ಆದ ನಂತರ ಇವೆಲ್ಲ ಪ್ರೊಸೀಜರ್ ಆಗಕ್ಕೆ 3 ತಿಂಗಳು ಟೈಮ್ ಹಿಡಿಯುತ್ತೆ. ಸೊ ಅದು ಹಿಡಿದಾದ್ಮೇಲೆ ರಾತ್ರಿ 3:03ಕ್ಕೆ ಆ ದಿನ ಇವನಿಗೆ ಕರೆಕ್ಟ್ ಆಗಿರುವಂಥ ನಿದ್ದೆ ಬರುತ್ತೆ, ಎಚ್ಚರಣೆ ಆಗೋದಿಲ್ಲ. ಅದಾದ್ಮೇಲೆ ಅವನೇನು ಮಾಡ್ತ, ಸೊ ಎಲ್ಲ ರೆಕಾರ್ಡಿಂಗ್ ಮಾಡಿರೋದನ್ನ ಎಡಿಟ್ ಮಾಡ್ಬೇಕಂತೇಳಿ ಸಾಫ್ಟ್ವೇರನ್ನು ಹಾಕೊಂಡ್ಬಿಟ್ಟು ಎಡಿಟ್ ಮುಂದೆ ಕುಂತಾಕ್ರ ಅವನಿಗೆ ಆ ಬಾವಿ ಹತ್ರ ಬಂದಿರೋ ತನಕ ಎಲ್ಲವೂ ಕೂಡ ನಾರ್ಮಲ್ ಆಗಿರುತ್ತೆ, ಎಲ್ಲವೂ ಕರೆಕ್ಟ್ ಆಗಿರುತ್ತೆ, ಇವನಿಗೆ ಕಾಣಿಸಿರೋದು ಎಲ್ಲವೂ ಕೂಡ ಬಂದಿರುತ್ತೆ. ಆದರೆ ಯಾವಾಗ ಆ ಬಾವಿಯಿಂದ ಒಂದು ಹೆಂಗಸು ಬರ್ತಾಳಲ್ಲ, ಆ ಬಿಳು ನೆರಳು ಬರುತ್ತಲ್ಲ, ಅವಳ ಹಿಂದೆ ಒಂದು ವಿಚಿತ್ರ ಆಗಿರುವಂತಹ ನೆರಳು ಇರುತ್ತೆ. ಅದು ನೆರಳು ಯಾರ್ದಂದ್ರೆ ಇವಂದೇ ಸ್ವಂತ ನೆರಳು ಇರುತ್ತೆ. ಸೊ ಅದನ್ನು ಮತ್ತೆ ಇವನು ಭಯ ಆಗುತ್ತೆ. ಸಾವಿತ್ರಿ ಅವಳ ಮಗಳ ಬಗ್ಗೆ ಅಷ್ಟೇ ಹೇಳಿತ್ತು, ಆದರೆ ಅವನು ಗಂಡನ ಬಗ್ಗೆ ಹೇಳಿರಲಿಲ್ಲ. ಇವನಿಗೆ ಮತ್ತೆ ಭಯ ಆಗಲಿಕ್ಕೆ ಶುರು ಆಗುತ್ತೆ. ಆಮೇಲೆ ಮತ್ತೆ ಪ್ರತಿಯೊಂದು ಫ್ರೇಮನ್ನು ನೋಡ್ತಾನೆ, ಪ್ರತಿಯೊಂದು ಫ್ರೇಮ್ರಲ್ಲೂ ಆ ಒಂದು ಆಕೃತಿ, ಆ ಒಂದು ನೆರಳು ಇವನ ಹಿಂದೆನೇ ನಿಂತಿರೋದು ಕಾಣಿಸ್ತಾ ಇರುತ್ತೆ. ಇವಂದೇ ನೆರಳು, ಬಟ್ ಇವನ್ ಹಿಂದೆ ನಿಂತಿರೋದು ಎಲ್ಲವೂ ಕೂಡ ಕಾಣಿಸ್ತಾ ಇರುತ್ತೆ. ಅದನ್ನೆಲ್ಲ ತಗೊಂಡು ಎಲ್ಲವೂ ಕೂಡ ಡಿಲೀಟ್ ಮಾಡ್ತಾನೆ. ಆದ್ರೂ ಕೂಡ ಆ ಫೈಲ್ಗಳು ಪದೇ ಆ ಒಂದು ಲ್ಯಾಪ್ಟಾಪ್ ಅಲ್ಲಿ ಬರ್ತಾ ಇರುತ್ತಂತೆ. ಸೊ ನಂತರ ಬಹಳ ದಿನಗಳ ನಂತರ ಮತ್ತೆ ಇವನಿಗೆ ನಿದ್ದೆ ಕೆಡಲು ಶುರು ಆಗುತ್ತೆ. ಅವನು ಯಾವತ್ತೂ ಕೂಡ ಆಮೇಲೆ ಈ ಒಂದು ಜಯನಗರ್ ಫಸ್ಟ್ ಬ್ಲಾಕ್ ಇರುತ್ತಲ್ಲ, ಆ ಜಾಗಕ್ಕೆ ಹೋಗಲೇ ಇಲ್ಲ ಅಂತೆ. ಇದರಿಂದ ಇವತ್ತಿನ ತನಕ ಆ ನೆರಳು ಇವನಿಗೆ ಹಾಗೆ ತಲೆಯಲ್ಲಿ ಉಳಿದಿದೆ, ಸರಿಯಾಗಿರುವಂಥ ನಿದ್ದೆನೆ ಬರ್ತಾ ಇರಲ್ಲ. ಅವರು ನನ್ನ ಮುಂದೆ ಈ ಒಂದು ಕಥೆನ ಶೇರ್ ಮಾಡಿಕೊಂಡ್ರು. ಈ ಕತೆ ನಿಮ್ಗೆ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ಥರ ಹಾರರ್, ಮಿಸ್ಟ್ರಿ, ಥ್ರಿಲ್ಲಿಂಗ್ ಆಗಿರುವಂಥ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ಟೇ ಸೇಫ್, ಸ್ಟೇ ಕ್ಯೂರಿಯಸ್. ಥ್ಯಾಂಕ್ ಯು.